ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಡೇ 2 ವ್ಲಾಗ್. ಸೊ ನಮ್ಮ ಈ ಬಾಲಿ ಟ್ರಿಪ್ನ 2ನೇ ದಿನ ನಾವು ನೂಸಾ ಪೆನಿಡಾ ಐಲ್ಯಾಂಡ್ ಹೋಗಿದ್ವಿ. ನೂಸಾ ಪೆನಿಡಾ ಐಲ್ಯಾಂಡ್ ಬಂದುಬಿಟ್ಟು ಬಾಲಿಯಲ್ಲಿರೋ ಒಂದು ಚಿಕ್ಕ ಐಲ್ಯಾಂಡ್. ಸೊ ಇಲ್ಲಿಗೆ ನೀವು ಹೋಗಬೇಕಂದ್ರೆ ಸಾಣೂರ್ ಪೋರ್ಟ್ ಅನ್ನೋ ಪ್ಲೇಸಿಂದ ನೀವು ಫೆರಿ ಮೇಲೆ ಹೋಗಬೇಕು. ಹೌದು, ನಾವು ಫೆರಿ ಎಲ್ಲ ಮುಂಚೆನೇ ಬುಕ್ ಮಾಡಿದ್ವಿ. ಸೊ ಬೆಳಗಿನ ಜಾವ ಸುಮಾರು ಅರೌಂಡ್ 7-7:30 ಹಾಗೆ ನಮ್ಮ ಡ್ರೈವರ್ ಬಂದು ನಮ್ಮ ರೂಮಿಂದ ಪಿಕಪ್ ಮಾಡಿದರು. ಅಲ್ಲಿಂದ ನಾವು ಸಾಣೂರ್ ಪೋರ್ಟ್ ಹೋದ್ವಿ. ಅಲ್ಲಿಂದ ನಮ್ಮ ಟಿಕೆಟ್ಸ್ನ ತಗೊಂಡು ಇವಾಗ ನೀವು ನೋಡ್ತಿರ್ಬೋದು ಚೆಕ್ ಇನ್ ಆಗ್ತಾ ಇದ್ದೀವಿ. ಒಂದ್ಸಲ ಚೆಕ್ ಇನ್ ಎಲ್ಲ ಆದ ನಂತರ ಇವಾಗ ನೀವು ನೋಡ್ತಿರ್ಬೋದು ತುಂಬ ಫೆರೀಸಲ್ಲಿರುತ್ತೆ. ಸೊ ನಾವು ಬುಕ್ ಮಾಡಿರೋ ಫೆರಿ ಬಂದುಬಿಟ್ಟು ಅಂಕಾಲ್ ಅಂತ ಫೆರಿ. ಸೊ ಇವರೇ ನಮ್ಮನ್ನ ನೂಸಾ ಪೆನಿಡಾ ಐಲ್ಯಾಂಡ್ಗೆ ಕರ್ಕೊಂಡು ಹೋಗ್ತಿರೋದು. ಸೊ ಇಲ್ಲಿಂದ ಸುಮಾರು ಒಂದು 3/4 ಗಂಟೆ ಜರ್ನಿ ಆಗುತ್ತೆ ಸಾಣೂರ್ ಪೋರ್ಟು ನೂಸಾ ಪೆನಿಡಾ ಐಲ್ಯಾಂಡ್. ಸೊ ಇದೇ ನಮ್ಮ ಫೆರಿ. ಹೌದು, ಸೊ ಈ ಫೆರಿ ಕಾಸ್ಟ್ ಬಂದುಬಿಟ್ಟು ಇಬ್ಬರಿಗೂ ಸೇರಿ ಅರೌಂಡ್ 9,000 ಆಯಿತು, ಟು ಆ್ಯಂಡ್ ಫ್ರೋ. ಅಂದರೆ ಸಾಣೂರ್ ಪೋರ್ಟು ನೂಸಾ ಪೆನಿಡಾ ಐಲ್ಯಾಂಡ್ ತನಕ. ಸೊ ಇಬ್ಬರಿಗೂ ಸೇರಿ 9,000 ರುಪೀಸ್ ಆಗಿತ್ತು. ಇದನ್ನು ನಾವು ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ಫಾರ್ಟಿ-ಫೈವ್ ಮಿನಿಟ್ಸ್ ಜರ್ನಿ ಆದ ನಂತರ ನಾವು ನೂಸಾ ಪೆನಿಡಾ ಐಲ್ಯಾಂಡ್ ಕೋಸ್ಟ್ನ ತಲುಪಿದ್ವಿ. ಸೊ ಇದು ಐಲ್ಯಾಂಡ್ ಮಾತ್ರ ತುಂಬ ಚೆನ್ನಾಗಿದೆ. ಹಾಗೆ ನಾವು ಒಂದ್ಸಲ ರೀಚ್ ಆದಮೇಲೆ ಇಲ್ಲಿ ನಮ್ಮ ಡ್ರೈವರ್ ವೇಟ್ ಮಾಡ್ತಿದ್ರು. ಸೊ ಈ ಡ್ರೈವರೇ ನಮಗಿವಾಗ ಎಲ್ಲ ಬೀಚಸ್ನ ತೋರಿಸೋದು. ಸೊ ಈ ಪ್ಯಾಕೇಜಲ್ಲಿ ನಿಮಗೆ ಒಂದ್ಸಲ ನೀವು ನೂಸಾ ಪೆನಿಡಾ ಐಲ್ಯಾಂಡ್ ರೀಚ್ ಆದ ನಂತರ ನಿಮಗೆ ಅಲ್ಲಿರೋ ಎಲ್ಲ ಬೀಚಸ್ನ ತೋರಿಸ್ತಾರೆ. ಏಂಜಲ್ ಬಿಲಾಬಾಂಗ್ ಬೀಚ್, ಬ್ರೋಕನ್ ಬೀಚ್ ಹಾಗೂ ಕೆಲಿಂಕಿಂಗ್ ಬೀಚ್ ಅಂತ. ತರ್ಟಿ ಮಿನಿಟ್ಸ್ ಆಫ್ ಕಾರ್ ರೈಡ್ ಆದಮೇಲೆ ನಾವು ಫಸ್ಟ್ ಇವಾಗ ನೀವು ನೋಡ್ತಿರ್ಬೋದು, ಇದು ಏಂಜಲ್ ಬಿಲಾಬಾಂಗ್ ಬೀಚ್ ಅಂತ. ತುಂಬ ಚೆನ್ನಾಗಿದೆ, ಬ್ಲೂ ವಾಟರ್. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ಹಾಗೆ ಅಷ್ಟೇ ಬಿಸಿಲಿತ್ತು. ಸೊ ನಾವು ಹೋಗಿರೋದು ಏಪ್ರಿಲ್ ಮಂತ್ ಆಗಿತ್ತು. ಹೌದು, ಏಂಜಲ್ ಬಿಲಾಬಾಂಗ್ ಬೀಚ್ ಮಾತ್ರ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ನಾವು ತುಂಬ ಎಂಜಾಯ್ ಕೂಡ ಮಾಡಿದ್ವಿ. ಸೊ ಇದಾದ ನಂತರ ನಾವು ಬ್ರೋಕನ್ ಬೀಚ್ಗೆ ಹೋಗಿದ್ವಿ. ಹೌದು, ಇವಾಗ ನೀವು ನೋಡ್ತಿರ್ಬೋದು, ಇದನ್ನು ಬ್ರೋಕನ್ ಬೀಚ್ ಅಂತ ಕರೀತಾರೆ. ತುಂಬ ಬಿಸಿಲಿರೋದ್ರಿಂದ ನಾವು ಒಂದು ಎಳ್ನೀರೆಲ್ಲ ತೊಗೊಂಡಿದ್ವಿ ಇಲ್ಲಿ. ಸೊ ಎಳ್ನೀರು ಪ್ರೈಸ್ ಎಲ್ಲ ಬಂದುಬಿಟ್ಟು ಅರೌಂಡ್ 40-50 ರುಪೀಸ್, ತುಂಬ ಚೀಪಲ್ಲಿ ಸಿಗುತ್ತೆ. ಇದಾದ ನಂತರ ನಾವು ಕೆಲಿಂಕಿಂಗ್ ಬೀಚ್ಗೆ ಹೋದ್ವಿ. ಕೆಲಿಂಕಿಂಗ್ ಬೀಚ್ ಬಂದುಬಿಟ್ಟು ಏಂಜಲ್ ಬಿಲಾಬಾಂಗ್ ಬೀಚಿಂದ ಸುಮಾರು ಅರೌಂಡ್ 13 ಕಿಲೋಮೀಟರ್ಸ್ ಜರ್ನಿ ಆಗುತ್ತೆ. ಹೌದು, ಇದು ನೀವು ನೋಡ್ತಿರೋದು ಇವಾಗ ಕೆಲಿಂಕಿಂಗ್ ಬೀಚ್ಗೆ ನಾವು ಹೋಗ್ತಿರೋದು.
ಸೊ ಎಲ್ಲ ಬೀಚಸ್ನ ಕವರ್ ಮಾಡಿ, ಮೋಸ್ಟ್ ಫೇಮಸ್ ಬೀಚಸ್ನ ಕವರ್ ಮಾಡಿ ನಾವು ನಮ್ಮ ಡೇ 2ನ ಲಾಸ್ಟ್ ಡೆಸ್ಟಿನೇಷನ್ಗೆ ಬಂದಿದ್ವಿ. ಹೌದು, ಇದು ಬಂದುಬಿಟ್ಟು ಕ್ರಿಸ್ಟಲ್ ಬೇ ಬೀಚ್ ಅಂತ. ಸೊ ಅಲ್ಲಿಂದನೇ ನಿಯರ್ ಆಗುತ್ತೆ ನಿಮಗೆ. ಇದು ನೀವು ನೋಡ್ತಿರ್ಬೋದು ಕ್ರಿಸ್ಟಲ್ ಬೇ ಬೀಚ್ ಅಂತ. ಸೊ ನಮ್ಮ ಪ್ಯಾಕೇಜ್ನ ಡೇ 2 ಎಲ್ಲ ಡೆಸ್ಟಿನೇಷನ್ಸ್ ನಾವು ನೋಡಿದ್ವಿ. ಸೊ ಅವೆಲ್ಲ ನೋಡಾದ ನಂತರ ನಮಗೆ ಡ್ರೈವರ್ ವಾಪಸ್ ನೂಸಾ ಪೆನಿಡಾ ಹಾರ್ಬರ್ಗೆ ತಲುಪಿಸಿದ್ರು. ಸೊ ಅಲ್ಲಿಂದನೇ ನಮಗೆ ಫೆರಿ ಇತ್ತು ಸುಮಾರು 5:30 ಹಾಗೆ. ನಾವು ಒಂದು 5 ಗಂಟೆ ಹಾಗೆ ಇಲ್ಲಿ ಹಾರ್ಬರ್ ರೀಚ್ ಆಗಿದ್ವಿ. ಸೊ ಒಂದ್ಸಲ ಸಾನೂರ್ ಹಾರ್ಬರ್ನ ರೀಚ್ ಆದ ನಂತರ ನಾವು ನಮ್ಮ ಡ್ರೈವರ್ನ ಯಾವುದಾದ್ರೂ ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ತೊಗೊಂಡೋಗೋಕ್ಕಂತ ಹೇಳಿದ್ವಿ. ಹೌದು, ಯಾಕಂದರೆ ನಮಗೆ ಬಾಲಿ ಫುಡ್ ಸೆಟ್ ಆಗ್ತಿರಲಿಲ್ಲ ಇಬ್ಬರಿಗೂ. ಅದಕ್ಕೆ ವಿ ವರ್ ಕ್ರೇವಿಂಗ್ ಫಾರ್ ಇಂಡಿಯನ್ ಫುಡ್. ಸೊ ನಮ್ಮ ಡ್ರೈವರ್ ಕೂಡ ನಮಗೆ ಒಂದು ಒಳ್ಳೆ ಇಂಡಿಯನ್ ರೆಸ್ಟೋರೆಂಟ್ಸ್ ಕರ್ಕೊಂಡು ಹೋದರು. ಹೌದು, ನೀವೇನಾದರೂ ಬಾಲಿಗೆ ಬರ್ತಿದ್ದ ಅಂದರೆ ನಿಮಗೆ ಇಂಡಿಯನ್ ಕ್ರೇವಿಂಗ್ಸ್ ಬಂದೇ ಬರುತ್ತೆ, ಇಂಡಿಯನ್ ಫುಡ್ ಕ್ರೇವಿಂಗ್ಸ್. ಸೊ ಪ್ಲೀಸ್ ಹ್ಯಾವ್ ಅ ಬ್ಯಾಕಪ್ ಪ್ಲ್ಯಾನ್ ಫಾರ್ ದ್ಯಾಟ್. ಸೊ ನಾವಿಲ್ಲಿ ತಂದೂರಿ ಹಾಗೂ ನಾನ್ ಮತ್ತು ಬಟರ್ ಚಿಕನ್ ಮಸಾಲ ಆರ್ಡ್ರ್ ಮಾಡಿದ್ವಿ. ಹೌದು, ತುಂಬ ಮಿಸ್ ಮಾಡ್ತಿದ್ವಿ ಅನ್ನಿಸ್ತು ಒಂದ್ಸಲ ನಾವು ತಿಂದಮೇಲೆ ಇಂಡಿಯನ್ ಫುಡ್ನ. ಸೊ ಡಿನ್ನರ್ ಎಲ್ಲ ಆದ ನಂತರ ನಾವು ರೂಮ್ಗೆ ವಾಪಸ್ ಹೋದ್ವಿ. ಹೌದು, ಇಲ್ಲಿಗೆ ಬಂದುಬಿಟ್ಟು ನಮ್ಮ ಡೇ 2 ಆಫ್ ಬಾಲಿ ಟ್ರಿಪ್ ಮುಗೀತು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ